ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಜಿನಿಯಸ್ ಟೆಕ್ನಾಲಜಿ. ಇದು 4G ಸೋಲಾರ್ ಕ್ಯಾಮ್ರಾ ಯಾವ ಥರ ಸೆಟಪ್ ಮಾಡೋದು, ಎಲ್ಲೆಲ್ಲಿ ಫಿಕ್ಸ್ ಮಾಡೋದು, ಇದು ಫೀಚರ್ಸ್ ಏನು ತಿಳ್ಕೊಳ್ಳೋಣ ಬನ್ನಿ. ಇವಾಗ ನಾವು ಇದನ್ನ ಅನ್ಬಾಕ್ಸ್ ಮಾಡಿ ಇದರೊಳಗೆ ಏನೇನು ಆಕ್ಸೆಸರೀಸ್ ಬರುತ್ತೆ ಚೆಕ್ ಮಾಡೋಣ. ಓಪನ್ ಮಾಡಿದ ತಕ್ಷಣ 7 ವ್ಯಾಟ್ಸ್ ಸೋಲಾರ್ ಪ್ಯಾನಲ್ ಬರುತ್ತೆ. ಅದರೊಳಗೆ ಕ್ಯಾಮ್ರಾ ಇರುತ್ತೆ, ಡ್ಯುಯಲ್ ಲೆನ್ಸ್ ಸೋಲಾರ್ ಕ್ಯಾಮ್ರಾ. ಹೋಲ್ಡರ್ ಕ್ಲಿಪ್ ಒಂದು ಬರುತ್ತೆ, ಯೂಸರ್ ಮ್ಯಾನ್ಯುವಲ್ ಇರುತ್ತೆ. ಅದು ಹೋಲ್ಡ್ ಮಾಡೋಕ್ಕೆ ಒಂದು ಕ್ಲ್ಯಾಂಪ್ ಇರುತ್ತೆ. ಸೊ ಇದರಲ್ಲಿ 18Ah ಇನ್ಬಿಲ್ಡ್ ಬ್ಯಾಟ್ರಿ ಬರುತ್ತೆ. ಈ ಕ್ಯಾಮ್ರಾ ನಾವು 2 ಟೈಪ್ಸಲ್ಲಿ ನಾವು ಇನ್ಸ್ಟಾಲ್ ಮಾಡ್ಕೊಬೋದು. ಒಂದು ಡೈರೆಕ್ಟ್ ವಾಲ್ ಮೌಂಟೆಡ್ ಬೇಕಾದ್ರೆ ಈ ಥರ ಯೂಸ್ ಮಾಡ್ಕೊಳ್ರಿ, ಇಲ್ಲ ನಾವು ಡೈರೆಕ್ಟ್ ಪೋಲ್ಗೆ ಫಿಕ್ಸ್ ಮಾಡ್ಕೊಂತೀರ ಅಂದ್ರೆ ಈ ಥರ ಕೊಟ್ಟಿರ್ತಾರೆ, ಇದನ್ನ ಇಲ್ಲಿ ಫಿಕ್ಸ್ ಮಾಡ್ಕೊಬೇಕಾಗುತ್ತೆ. ಈ ಥರ ಕ್ಯಾಮ್ರಾನ ಫಿಕ್ಸ್ ಮಾಡ್ಕೊಬೇಕಾಗುತ್ತೆ. ಇವಾಗ ಇದು ರೆಡಿ ಆಗಿದೆ. ಇವಾಗ ಪ್ಯಾನಲ್ಗೂ ಒಂದು ಕ್ಲ್ಯಾಂಪ್ ಕೊಟ್ಟಿರ್ತಾರೆ, ಅದನ್ನ ಫಿಕ್ಸ್ ಮಾಡ್ಕೊಳ್ಳೋಣ. ಅವರಲ್ಲಿ ಈ ಥರ 2 ಸ್ಕ್ರೂ ಕೊಟ್ಟಿರ್ತಾರೆ, ಅದನ್ನ ಇಲ್ಲಿ ಫಿಕ್ಸ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ 2 ಸ್ಕ್ರೂ ಕೊಟ್ಟಿರ್ತಾರೆ, ನೀವು ಅದನ್ನು ಟೈಟ್ ಮಾಡ್ಕೊಬೇಕಾಗುತ್ತೆ. ಇನ್ಸ್ಟಾಲ್ ಮಾಡೋಣ ಮುಂಚೆ ಮೆಮೊರಿ ಕಾರ್ಡು ಮತ್ತು ಸಿಮ್ ಕಾರ್ಡ್ ಹಾಕಿ ನಮ್ಮ ಅಪ್ಲಿಕೇಶನಲ್ಲಿ ಕ್ಯಾಮ್ರಾನ ಆಡ್ ಮಾಡ್ಕೊಂಡು ಲೈವ್ ಬಂದಮೇಲೆ ಇನ್ಸ್ಟಾಲ್ ಮಾಡೋಣ. ಇಲ್ಲೊಂದು ಕವರ್ ಥರ ಕೊಟ್ಟಿರ್ತಾರೆ, ಅದನ್ನ ಓಪನ್ ಮಾಡಿದ್ಮೇಲೆ ಇಲ್ಲಿ ಸಿಮ್ ಕಾರ್ಡು ಮತ್ತು ಮೆಮೊರಿ ಕಾರ್ಡ್ ಸ್ಲಾಟ್ ಕೊಟ್ಟಿರ್ತಾರೆ. ಮೆಮೊರಿ ಕಾರ್ಡ್ ಹಾಕಕ್ಕೆ ಮುಂಚೆ ಇಲ್ಲಿ ಸಿಂಬಲ್ ಕೊಟ್ಟಿರ್ತಾರೆ, ಆ ಸಿಂಬಲ್ ಪ್ರಕಾರ ನಾವು ಅದನ್ನು ಹಾಕಬೇಕಾಗುತ್ತೆ. ಒಂದ್ಸತಿ ಪ್ರೆಸ್ ಮಾಡಿ ಲಾಕ್ ಆಗುತ್ತೆ. ಸೇಮ್ ಅದೇ ಥರ ನಮ್ಮ ಸಿಮ್ ಕಾರ್ಡ್ ಕೂಡ ಹಾಕೊಬೇಕಾಗುತ್ತೆ, ಸ್ಮಾಲ್ ಸೈಜ್ ಸಿಮ್ ಕಾರ್ಡ್ ಹಾಕೊಬೇಕಾಗುತ್ತೆ. ಅದನ್ನ ಮೇಲೆ ಫೇಸ್ ಮಾಡಿಬಿಟ್ಟು ಪ್ರೆಸ್ ಮಾಡಿದ್ರೆ ಒಂದ್ಸತಿ ಪ್ರೆಸ್ ಮಾಡಿದ್ರೆ ಲಾಕ್ ಆಗುತ್ತೆ. ಮೆಮೊರಿ ಕಾರ್ಡು ಸಿಮ್ ಕಾರ್ಡ್ ಹಾಕಮೇಲೆ ಈ ಕವರನ್ನು ಕರೆಕ್ಟಾಗಿ ಕ್ಲೋಸ್ ಮಾಡಿ, ಇಲ್ಲಾಂದರೆ ರೊಟೇಷನ್ ಟೈಮಲ್ಲಿ ಸ್ಟಕ್ ಆಗೋ ಪ್ರಾಬ್ಲಮ್ಸ್ ಬರುತ್ತೆ. ಸಿಮ್ ಕಾರ್ಡ್ ಮೆಮೊರಿ ಕಾರ್ಡ್ ಹಾಕಮೇಲೆ ಬ್ಯಾಕ್ ಸೈಡ್ ತಿರ್ಸ್ರೆ ಇಲ್ಲೊಂದು ಕವರ್ ಕೊಟ್ಟಿರ್ತಾರೆ, ಆ ಕವರ್ನ ಓಪನ್ ಮಾಡಿಬಿಟ್ಟು ಹೊರಡೆ ಇನ್ನೊಂದು ಕವರ್ ಕೊಟ್ಟಿರ್ತಾರೆ, ಅದನ್ನು ರಿಮೂವ್ ಮಾಡಿ. ಇಲ್ಲೊಂದು ಬಟನ್ ಕೊಟ್ಟಿರ್ತಾರೆ, ಆ ಬಟನ್ನ ಆನ್ ಮಾಡಿ. ಆನ್ ಮಾಡಿದ್ಮೇಲೆ ನಿಮಗೆ ಪ್ಲೇಸ್ಟೋರಲ್ಲಿ ಟ್ರಿಪ್ ಕ್ಲೌಡ್ ಅಂತ ಒಂದು ಅಪ್ಲಿಕೇಶನ್ ಸಿಗುತ್ತೆ, ಅದನ್ನು ಫಸ್ಟ್ ನೀವು ಇನ್ಸ್ಟಾಲ್ ಮಾಡ್ಕೋಬೇಕು. ಅಪ್ಲಿಕೇಶನ್ ಡೌನ್ಲೋಡ್ ಆಗಿದೆ. ಈಗ ನೀವು ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ರಿಜಿಸ್ಟರ್ ಅಂತ ಬರುತ್ತೆ. ಫಸ್ಟ್ ಟೈಮ್ ಯೂಸರ್ ಆಗಿದೆ, ರಿಜಿಸ್ಟರ್ ಅಂತ ಕೊಡಿ. ಇಲ್ಲಿ ಅಗ್ರಿ ಮಾಡ್ಕೊಳ್ಳಿ. ನಿಮ್ಮ ನಂಬರ್ ಹಾಕಿ, +9 ಒಂದು ಡಿಫಾಲ್ಟ್ ಇರುತ್ತೆ, ನಿಮ್ಮ ನಂಬರ್ ಹಾಕೊಂಡು ರಿಜಿಸ್ಟರ್ ಅಂತ ಕೊಡಿ. ಓಕೆ, ಈ ಬಾಲ್ ಆ ಪಾಯಿಂಟಿಂದ ಬ್ಯಾಟಿಗೆ ಮೂವ್ ಆಗಬೇಕು. ವೆರಿಫಿಕೇಷನ್ ಕೋಡ್ ಅದು. ಈಗ ನೋಡಿ, ನಿಮಗೊಂದು ವೆರಿಫಿಕೇಷನ್ ಕೋಡ್ ಬರುತ್ತೆ, ಮತ್ತು 2 ಕಡೆ ಸೇಮ್ ಪಾಸ್ವರ್ಡ್ ಹಾಕಬೇಕು. ನೀವು ವೆರಿಫಿಕೇಷನ್ ಕೋಡ್ ಬಂದಿದೆ, ಸೇಮ್ ಪಾಸ್ವರ್ಡ್ ಹಾಕಿದ್ದೀನಿ, ಪ್ಲಸ್ ವೆರಿಫಿಕೇಷನ್ ಕೋಡ್ ಹಾಕಿದ್ದೀನಿ, ಕನ್ಫರ್ಮ್ ಅಂತ ಕೊಡಿ. ಓಕೆ, ಸಕ್ಸಸ್ಫುಲಿ. ಈಗ ನಿಮ್ದು ಅಕೌಂಟು ಸಕ್ಸಸ್ ಆಗಿದೆ. ನೋಟಿಫಿಕೇಷನ್ ಅಲೋ ಮಾಡಿ. ಈಗ ನಿಮ್ಗೆ ಕ್ಯಾಮ್ರಾ ಅಂತ ಬರುತ್ತೆ, ಆ್ಯಡ್ ಕ್ಯಾಮ್ರಾ ಹಾಕಿ ಇದನ್ನು ಡಿಸೇಬಲ್ ಮಾಡಿ, ಕ್ಯಾನ್ಸಲ್ ಮಾಡಿ. ಇದು ವೈಫೈ ಕ್ಯಾಮ್ರಾ ಅಲ್ಲ, ಕ್ಯಾನ್ಸಲ್ ಮಾಡಿ. ಓಕೆ, ಇಲ್ಲಿ ನಿಮಗೆ ಆಪ್ಷನ್ಸ್ ಬರುತ್ತೆ, ಸ್ಕ್ಯಾನ್ ಟು ಆ್ಯಡು, ಕ್ಯಾಮ್ರಾ ID, ಯಾವ ಥರ ನೀವು ಕ್ಯಾಮ್ರಾ ಆ್ಯಡ್ ಮಾಡ್ತೀರಂತ ಸ್ಕ್ಯಾನ್ ಟು ಆ್ಯಡ್ ಕೊಡಿ, ಅಲೋ ಮಾಡಿ. ಕ್ಯಾಮ್ರಾ ಮೇಲೆ QR ಕೋಡ್ ಒಂದು ಕೊಟ್ಟಿರ್ತಾರೆ, ಅದನ್ನು ಸ್ಕ್ಯಾನ್ ಮಾಡ್ಕೊಳ್ಳಿ. ನಿಮ್ಮ ಮೊಬೈಲಿಂದ ಸ್ಕ್ಯಾನ್ ಮಾಡಿದ್ಮೇಲೆ ಈ ಥರ 100% ಆದಮೇಲೆ ಈ ಥರ ಕ್ಲಿಕ್ ಆನ್ ಕರುತ್ತೆ, ಕನ್ಫರ್ಮ್ ಮಾಡಿರಿ. ನಿಮ್ಮ ಡಿವೈಸ್ ಇಲ್ಲಿ QR ಕೋಡ್ ಒಂದು ಕೊಟ್ಟಿರ್ತಾರೆ, ಅದನ್ನು ಸೇವ್ ಮಾಡ್ಕೊಳ್ಳಿ, ಫ್ಯೂಚರಲ್ಲಿ ಯೂಸ್ ಆಗುತ್ತೆ. ಇವಾಗ ನಿಮ್ಮ ಡಿವೈಸ್ ರೆಡಿ ಆಗಿದೆ ಲೈವ್ ನೋಡೋಕೆ. ಕ್ಯಾಮ್ರಾ ಆ್ಯಡ್ ಆಗಿದೆ, ಲೈವ್ ಬಂದಿದೆ. ನೆಕ್ಸ್ಟ್ ಪೋಲ್ ಯಾವ ಥರ ಫಿಕ್ಸ್ ಮಾಡೋದು ನೋಡೋಣ. ಅದ್ರ ಜೊತೆ ಕೊಟ್ಟಿರೋ ವಾಸ್ ಕ್ಲ್ಯಾಂಪನ್ನು ಓಪನ್ ಮಾಡ್ಕೊಳ್ಳಿ. ಈ ಥರ ಹಾಕೊಳ್ಳಿ. ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ ಪೋಲ್ ಫಿಕ್ಸ್ ಮಾಡೋದಕ್ಕೆ. ಈ ಥರ ಜಿಯೋ ವೈರ್ ತಗೊಂಡು ನೀಟಾಗಿ ಫಿಕ್ಸ್ ಮಾಡ್ಕೊಳ್ಳಿ. ಈ ಥರ ನೀವು ಫಿಕ್ಸ್ ಮಾಡ್ಕೊಬೇಕಾಗುತ್ತೆ. ನಾನು ಇವಾಗ ರೌಂಡ್ ಪೈಪ್ಗೆ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಎಲೆಕ್ಟ್ರಿಕಲ್ ಪೋಲ್ಗೆ ಫಿಕ್ಸ್ ಮಾಡ್ಕೊಬೋದು. ಎಲೆಕ್ಟ್ರಿಕಲ್ ಪೋಲ್ಗೆ ಫಿಕ್ಸ್ ಮಾಡೋ ಟೈಮಲ್ಲಿ 2 ಕಡೆನೂ ನೀವು ಜಿಯೋ ವೈರ್ನ ಯೂಸ್ ಮಾಡ್ಕೊಳ್ಳಿ. ಈ ವೈರನ್ನು ಆಗಲೇ ಆನ್ ಮಾಡಿದ್ರಿ ತಾನೆ, ಅಲ್ಲಿ ಮತ್ತೆ ಓಪನ್ ಮಾಡಿ ಇಲ್ಲಿ ಕರೆಕ್ಟಾಗಿ ಲಾಕ್ ಮಾಡಬೇಕಾಗುತ್ತೆ. ಲಾಕ್ ಮಾಡಿ ಆನ್ ಮಾಡಿ. ಇದು ಆನ್ ಆದಾಗ ಇಲ್ಲಿ ಲೈಟ್ ಬರುತ್ತೆ, ಅದು ಲೈಟ್ ಬಂದಾಗ ಆನ್ ಆಗಿದೆ ಅಂತ ಹೇಳ್ಬಿಟ್ಟು ಅರ್ಥ.